ಈಗ ನಮ್ಮಲ್ಲಿ ಏನಾಗ್ತಾ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲಿ FRP, HNT, ಕಲ್ಟಿವೇಶನ್, ಟ್ರಾನ್ಸ್ಪೋರ್ಟ್ ಅದು ಇದು ಅಂತೇಳಿ ಬಹಳ ಸಬಬನ್ನು ಹೇಳ್ತಾ ಇದ್ರು. ನಾನು ಈ ಭಾಗದೊಳಗೆ ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಭಾಗಗಳು ಇಷ್ಟು ಕಡಿಮೆ ರೇಟ್ ಅದಂತ ನನಗೆ ಇವತ್ತು ಗೊತ್ತಾಗಿದೆ. 200-300 ರೂಪಾಯಿ ಬಹಳ ವ್ಯತ್ಯಾಸ ಇರ್ಬೇಕಂತ ನಾನು ತಿಳ್ಕೊಂಡಿದ್ದೆ. ಬಟ್ ನಮ್ಮ ಗುರ್ಲಾಪುರ ಹೋರಾಟದಿಂದ ಬೀದರ್, ಗುಲ್ಬರ್ಗ ಆ ಭಾಗದೊಳಗೆ, ರಾಯಚೂರು ಭಾಗದೊಳಗೆ 700-800 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ರೈತರಿಗೆ ಸಿಗ್ತದೆ. ನಮಗೆ 300 ಸಿಕ್ಕರೆ ಅವ್ರಿಗೆ ಅಷ್ಟು ಸಿಗ್ತದೆ ನಮ್ಮ ಹೋರಾಟದಲ್ಲಿ. ನಾನೇನು ವಿನಂತಿ ಮಾಡ್ಕೊಳ್ತೀನಿ, ಈ ಭಾಗದೊಳಗೆ ಪೆಟ್ರೋಲ್ ರೇಟು ಅಷ್ಟೇ ಇದೆ. ಒಬ್ಬ ಶಾಸಕನ ಪಗಾರ ಈ ಕ್ಷೇತ್ರದ ಶಾಸಕರಿಗೂ ಅಷ್ಟೇ ಅದ, ನಮ್ಮ ಭಾಗದ ಶಾಸಕರಿಗೂ ಅಷ್ಟೇ ಅದ. ಇಲ್ಲಿ ಯಾವುದೋ ಒಂದು ವಸ್ತು ಆಗಲಿ, ರೇಟ್ ಆಗಲಿ ಸರಿ ಸಮಾನ ಇದ್ದಾಗ ಯಾಕೆ ತಾರತಮ್ಯ? DK ಶಿವಕುಮಾರ್ ಅವರು ಮಣ್ಣೊಂದು ಮಾತು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೀನಿ ಅಂತ. ಅದನ್ನ ಆಮೇಲೆ ಮಾಡೋರಿದ್ರೆ ಮೊದಲು ನಮ್ಮ 31 ಜಿಲ್ಲೆಗಳು ಸಮಾನತೆಯನ್ನು ಮೊದಲು ನೀವು ತಗೊಂಡು ಬರೋದು. ಎಲ್ಲಾ ಕಾರ್ಖಾನೆಯವ್ರಿಗೆ ಒಂದು ಆದೇಶವನ್ನು ಹೊರಡಿಸ್ರಿ. ಏನ್ ಹೊರಡಿಸ್ರಿ ಅಂತಂದ್ರೆ, ಯಾವುದೇ ಕಲ್ಟಿವೇಶನ್ ಆಗಲಿ, HNT ಆಗಲಿ, FRP ಆಗಲಿ ಯಾವುದನ್ನು ಸಬಬ್ ಹೇಳಂಗಿಲ್ಲ, ರಿಕವರಿ ಹೇಳಂಗಿಲ್ಲ. ಬಾಗಲಕೋಟೆ ಭಾಗದೊಳಗೆ ರಿಕವರಿ ಕಡಿಮೆ ಅದ, ಅವ್ರು 3,300 ತಗೊಳಿಕತ್ತಾರ. ನಾನು ಈ ರೈತ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ, ಕಾರ್ಖಾನೆಗಳನ್ನ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲಾ ಕಾರ್ಖಾನೆಗಳು ಚಾಲೂ ಆಗಬಾರ್ದು ಅಂತೇಳಿ ಕಮಿಷನರು DCSP ಮನವಿ ಕೊಟ್ಟು, ನೀವು ಗಟ್ಟಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದರೆ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಮುಖಂಡರನ್ನ ಕರ್ಕೊಂಡು ಬಂದು, ರೈತ ಕಾರ್ಯಕರ್ತರು ಕರ್ಕೊಂಡು ಬಂದು ಕಾರ್ಖಾನೆ ಚಾಲೂ ಆಗೋದ್ರೊಳಗೆ ಇಡೀ ಸಮಾನವಾಗಿ 31 ಜಿಲ್ಲೆಗಳು ಏನು ಬಿಲ್ ಅದ ಇಲ್ಲಿಯೂ ಕೂಡ ಅದನ್ನೇ ಕೊಡಬೇಕು. ಇದು ಒಂದನೇ ಬೇಡಿಕೆ. ಎರಡನೇದಂದ್ರೆ ಸರ್ಕಾರಕ್ಕೆ ನಾನು ಹೇಳ್ತೀನಿ, ಒಂದು ವರ್ಷಕ್ಕೆ ಕನಿಷ್ಠ ಎಲ್ಲ ಕಾರ್ಖಾನೆಗಳಿಂದ 20,000 ಕೋಟಿ ರೂಪಾಯಿ ಹೋಗ್ತದೆ. ಅದರೊಳಗೆ ಸರ್ಕಾರ 3,000 ಕೋಟಿ ವಾಪಸ್ ರೈತರಿಗೆ ಕೊಟ್ಟಿದ್ದಾದ್ರೆ ಒಂದು ಟನ್ನಿಗೆ 1,000 ರೂಪಾಯಿ ಹೆಚ್ಚಾಗ್ತದೆ. ಮುಂದಿನ ವರ್ಷ ಗುರ್ಲಾಪುರ ಕಾರ್ಖಾನೆಯವರಿಗೆ 200 ರೂಪಾಯಿ, ಸರ್ಕಾರದಿಂದ 1,000, 1,200, ಈಗ 3,300, 4,500 ರೂಪಾಯಿ ಆಗ್ತದೆ. ಈ ರೀತಿ ರೇಟ್ ಹೆಚ್ಚಾಯ್ತು ಅಂತಂದ್ರೆ 4,500 ರೂಪಾಯಿ ನಾವು ಯಾಕೆ ಕೇಳ್ತಾ ಇದ್ದೀವಿ ಈ ವರ್ಷ ಅಂತಂದ್ರೆ, ಪ್ರತಿಯೊಂದಕ್ಕೂ ರೇಟ್ ಡಬಲ್. ಮೊನ್ನೆ ತಾವು ಕೂಡ ನೋಡಿದಿರಿ, ಗೊಬ್ಬರಕ್ಕೆ, ರಾಸಾಯನಿಕ ಗೊಬ್ಬರ ಎಲ್ಲದಕ್ಕೂ 700-800 ರೂಪಾಯಿ ಹೆಚ್ಚಾಗ್ತಾ ಇದೆ. ನಾನು DK ಶಿವಕುಮಾರ್ ಅವರು ಆ ಬಿಡದಿ ಟೌನ್ಶಿಪ್, KB ಖಾಸಗೀಕರಣ ಅದು ಇದು ಈಗ ಮುಖ್ಯಮಂತ್ರಿಗಳಾಗಿದ್ದೀರಿ, ಸಬೂಬ್ ಹೇಳಾಕತ್ತೀರಿ, ಅದನ್ನ ಹೇಳ್ಬೇಡ ರಾಜ್ಯದ ಜನತೆಗೆ. ಏನ್ ಮಾಡ್ರಿ ಅಂತಂದ್ರ, ಎಲ್ಲ ಮುಖಂಡರ, ರೈತ ಮುಖಂಡರನ್ನ ಕರ್ಕೊಂಡು ನರೇಂದ್ರ ಮೋದಿ ಅವ್ರ ಹತ್ರ ಒಂದು ನಿಯೋಗವನ್ನ ಕರ್ಕೊಂಡು ಹೋಗ್ರಿ. FRP ಬಗ್ಗೆ ನಿಮಗೆ ಜ್ಞಾನ ಇರದೇ ಇದ್ರ, ಸಾಕಷ್ಟು ಮುಖಂಡರ ಹತ್ರ ಜ್ಞಾನ ಅದ, ಅವ್ರಿಗೆ ಕರ್ಕೊಂಡು ಹೋಗ್ರಿ. FRP ಬಗ್ಗೆ ನರೇಂದ್ರ ಮೋದಿ ಅವ್ರಿಗೆ ತಿಳಿಸಿ ಹೇಳ್ತಾರ, ಸಕ್ಕರೆ ಸಚಿವ ಪ್ರಹ್ಲಾದ್ ಜೋಶಿ ಅವ್ರಿಗೆ ತಿಳಿಸಿ ಹೇಳ್ತಾರ. ಎರಡನೇದಾಗಿ MSP ಅಂತದ, DK ಶಿವಕುಮಾರ್ ಮೊದಲ ಅದರ ಮಾಹಿತಿ ತಿಳ್ಕೊಬೇಕು. MSP ಅಂದ್ರೆ ಏನಂತ ಹೇಳಿ. ರಾಜ್ಯದ ಎಲ್ಲಾ ಬೆಳೆಗಳು ಪಾತಾಳಕ್ಕೆ ಹೋಗ್ತಾ ಇದ್ದಾವೆ. ಜೋಳ, ಗೋಧಿ, ಭತ್ತ, ತೆಂಗು, ರಾಗಿ ಎಲ್ಲದರ ಬೆಳೆಗಳ ಪಾತಾಳಕ್ಕೆ ಹೋಗುವ. ನೀರಿನ ಬಾಟ್ಲಿ 10 ರೂಪಾಯಿ 20 ರೂಪಾಯಿ ಅದ. ಈ ಎಲ್ಲಾ ಬೆಳೆಗೆ ನಿಗದಿತ MSP ಬೆಲೆ ಆಗಬೇಕು. ಆಮೇಲೆ ಇಥಿನಾಲ್ ಅನ್ನ ಈಗ ಮೊನ್ನೆ ನಿತಿನ್ ಗಡ್ಕರಿ ಅವ್ರು ಹೇಳಿದ್ರು, ನಾವು ಖರೀದಿ ಮಾಡ್ತೀವಿ, ಪೆಟ್ರೋಲ್ ಬಳಕೆ ಮಾಡ್ತೀವಿ, ಡೀಸೆಲ್ ಬಳಕೆ ಮಾಡ್ತೀವಿ. ಗುಜರಾತ್ ಮತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶದೊಳಗೆ ಯಾವ ಮಾದರಿ ಒಳಗೆ ಇಥಿನಾಲ್ ಖರೀದಿ ಮಾಡ್ತಾರಲ್ಲ, ಕರ್ನಾಟಕದ 100% ನೀವು ಇಥಿನಾಲ್ ಖರೀದಿ ಮಾಡಿದ್ರಂದ್ರೆ ಪ್ರತಿಯೊಬ್ಬ ಕಬ್ಬು ಬೆಳೆಗಾರಿಗೆ ಒಂದು ಟನ್ನಿಗೆ 5,000-6,000 ರೂಪಾಯಿ ಪ್ರತಿ ಟನ್ ಬೆಳಿಗ್ಗೆ ಸಾಧ್ಯ. ಇದನ್ನು ಮೊದಲು ಇದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತಂದ್ರ, ಬಿಡದಿ ಟೌನ್ಶಿಪ್ ತಾವು ಕೇಳಿದ್ರಲ್ಲ, ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿ ಅವ್ರು ಕೂಸು ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ತಂದೀನಿ ಅಂತ ಇವ್ರು ಹೇಳ್ತಾರ. ಕುಮಾರಸ್ವಾಮಿ ಅವ್ರು ಹಾಕ್ಯಾರ, ನಾನು ಮಾಡ್ತೀನಿ ಅಂತ ನೀವು ಹೇಳ್ತಿರಲ್ಲ. ನಂದೊಂದು ಪ್ರಶ್ನೆ ಅದ, ಬಹಳಷ್ಟು ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಾರಲ್ಲ, ನೀವು ಸ್ವಲ್ಪ ಅಧಿಕಾರ ಬಿಟ್ಟು ಜೈಲಿಗೆ ಹೋಗಿ ಬರೋದ್ರೆ ಹೋಗ್ತೀರಿ. ಅವ್ರು ಮಾಡ್ಯಾರ ಅಂತ ಹೇಳಬಾರ್ದು. ನೀವು ಘನತೆವೆತ್ತ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಆ ಭಾಗಕ್ಕೆ ಹೋಗಿ ಬರ್ರಿ. ಬಿಡದಿ ಟೌನ್ಶಿಪ್ ನ ಇಲ್ಲಿ ಕೂತ್ ಮಾತಾಡ್ತಲ್ಲ, ನಿನ್ನ ಹೋಗಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಪ್ರತಿಯೊಂದು ಭೂಮಿಯೊಳಗೆ ಅಡ್ಡಾಡಿ ಫಲವತ್ತಾಗಿರ್ತಕ್ಕಂಥ ತೆಂಗಿನ ಮರಗಳಿದಾವ, ಅಡಿಕೆ ಮರಗಳಿದಾವ, ಜೋಳ, ರಾಗಿ ಎಲ್ಲವನ್ನ ಬಿತ್ತನೆ ಮಾಡಿ ಫಲವತ್ತಾದ ಭೂಮಿಯೊಳಗ ಬಿತ್ತನೆ ಮಾಡ್ತಕ್ಕಂಥ ರೈತನ ಭೂಮಿ ಕಸ್ಕೊಳಕತ್ತಿರಲ್ಲ. ನಾನು ಹೇಳ್ತೀನಿ, ಯಾರು ಬೇಕಾದವ್ರ ಭೂಮಿ ನೀವು ಕಸ್ಕೊಳಕತ್ತಿರಲ್ಲ. ನೀವು ರಾಜಕಾರಣಿಗಳಿದ್ದೀರಿ, ನಿಮ್ ವೈಯಕ್ತಿಕ ಆಸ್ತಿ 3,000-4,000 ಎಕರೆ ಸಾಮಾನ್ಯತೆ ಇರ್ತದ. ಆ ರೈತರದ್ದು ಯಾಕೆ ಕೊಡ್ತೀರಿ? ನಿಮ್ಮ ಭೂಮಿಯನ್ನ ಟೌನ್ಶಿಪ್ ಕೊಟ್ಟು ಬಿಡ್ರಿ, ಸುಧಾರಣೆ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ನಂದೊಂದು ಬೇಡಿಕೆ ಅದ, ಯಾಕೆ ದಕ್ಷಿಣ ಕರ್ನಾಟಕ ಟೌನ್ಶಿಪ್ ಮಾಡ್ತಾ ಇದ್ದೀವಿ? 1 ಎಕರೆಗೆ 2 ಕೋಟಿ, ಒಂದು ತೆಂಗಿನ ಗಿಡಕ್ಕೆ 40,000, ಮಾವಿನ ಗಿಡಕ್ಕೆ 60,000 ಕೊಡ್ತಾರಂತ ರೇಟ್. ಇವ್ರು ಯಾರಪ್ಪನ ಮನೆ ಹಣ ಅದು? ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಒಳಗೆ ಬಂದಿರ್ತಕ್ಕಂಥ ಸರ್ಕಾರ ನಿಮ್ಗೊಂದು ಲಕ್ಷ ಇರಲಿ, 224 MLA ಪಗಾರ ಕೊಟ್ಟಿರ್ತಕ್ಕಂಥ ಮಾಲಕ ಈ ನಾಡಿನ ರೈತ. 3 ಲಕ್ಷ ಒಬ್ಬ MLA ಪಗಾರ ಅದ. ಮೊಬೈಲ್ ಚಾರ್ಜ್ ಮಾಡ್ತೀವಿ, ಗಾಡಿ ಇಷ್ಟೆಲ್ಲ ಸವಲತ್ತು ಕೊಟ್ಟು ದವಾಖಾನೆ ಆರಾಮ್ ತಪ್ಪಿದ್ರೆ ಆಸ್ಪತ್ರೆ ಬಿಲ್ ಸಹಿತ ಕಟ್ಸಕ್ಕಿಲ್ಲ. ಆ ಕಟ್ಟಿರ್ತಕ್ಕಂಥ ಹಣ ಸಿದ್ದರಾಮಯ್ಯ, DK ಶಿವಕುಮಾರ್ ಮನೆಗೆ ಬಂದಿರ್ತಕ್ಕಂಥದ್ದಲ್ಲ. ಈ ನಾಡಿನ ಸಮಸ್ತ ಜನತೆ ಟ್ಯಾಕ್ಸ್ ಮುಖಾಂತರ ಹಣ ಹೋಗ್ತಿರ್ತದ. ನಮ್ಮ ಸೇವೆ ಮಾಡೋರು ನೀವು. ನಿನ್ನೆ ಪಾಪ BK ಹರಿಪ್ರಸಾದ್
ನಾವು ಬೆಳಗ್ಗೆ ಹೋರಾಟ ಮಾಡಿ ಮಾಧ್ಯಮ ಮೂಲಕ ವೈರಲ್ ಆದ ತಕ್ಷಣ ಅವ್ರು ಏನ್ ಹೇಳಿದ್ರು, ರೈತ ವಿರೋಧ ಆದ್ರೆ ನಾವು ಆ ಟೌನ್ಶಿಪ್ ಅನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು. ತಮಗೆ ಶುಭಾಶಯ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ದರ್ಪದಿಂದ ಅಹಂಕಾರದಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗೀನಿ ಅನ್ನುವಂತ ಒಂದು ಅಹಂಕಾರದ ವರ್ತನೆಯಿಂದ ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಕೆಬಿ ಖಾಸಗೀಕರಣ ಆಗಿರ್ಬೋದು, ಈ ಯೋಜನೆಯನ್ನು ಮುಂದುವರೆಸಿದ್ದಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ 31 ಜಿಲ್ಲೆಗಳಿಂದ ಚುನಪ್ಪ ಪೂಜಾರಿ ಅವರು ಮತ್ತು ವಿದ್ಯಾಸಾಗರ್ ಅವರು, ಇಮೋ ರಘು ಅವರು, ಸತೀಶ್ ಅವರ ನೇತೃತ್ವದಲ್ಲಿ 16 ಲಕ್ಷ ಜನ ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದಾಗ ಅವಾಗ ಕೈ ಮುಗಿದು ವಾಪಸ್ ತಗೊಳ್ಳೋದು ನಿಮಗೂ ಅವಮಾನ. ಏನ್ ಮಾಡ್ರಿ, ಯೋಜನೆಗಳು ಯಾವ್ದು ತಗೊಂಬರಿ ಅಂತಂದ್ರೆ ಈ ರಾಜ್ಯದೊಳಗ ನಿರುದ್ಯೋಗಿಗಳು 2,86,000 ಹುದ್ದೆ ಖಾಲಿ ಅದಾವ. 16 ಲಕ್ಷ ನಿರುದ್ಯೋಗಿಗಳು ಕಾಯ್ಲಿಕ್ಕತ್ತ. ರೈತರ ಮಕ್ಕಳು ಮದುವೆ ಆಗ್ಲಾರ್ದ ಮನೆಯೊಳಗಿದಾರ. ಧಾರವಾಡ ಭಾಗದೊಳಗೆ ಒಬ್ಬ ಹೆಣ್ಮಗಳು ತಾಯಿ ಪಾಪ ರೈಲ್ವೆ ಕಲಿ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಒಬ್ಬ ವಿದ್ಯಾರ್ಥಿ ನೇನ್ ಹಾಕೊಂಡಿರ್ತಕ್ಕಂಥದ್ದು ಇನ್ನೊಬ್ಬ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿರ್ತಾರೆ. ಇವೆಲ್ಲ ಸಮಸ್ಯೆಗಳು 7,000 ಸರ್ವೇಯರ್ 20 ವರ್ಷಗಳ ಕಾಲ ಸೇವೆ ಮಾಡಿ ಸರ್ಕಾರದ ₹1 ವೇತನ ಇರಲಾದ ರೈತರ ಹತ್ರ ಹಣ ತಗೊಂಡು ಅದರಿಂದ ಸೇವೆ ಮಾಡಿರ್ತಕ್ಕಂಥ 7,000 ಸರ್ವೇಯರನ್ನ ಒಂದೇ ಸಾರಿ ವಿಶೇಷ ನೇಮಕಾತಿ ಮೂಲಕ ಒಳಗೆ ತಗೊಳ್ರಿ. ಇಡೀ 31 ಜಿಲ್ಲೆಗಳು ಮುಂದಿನ ಸಾರಿ ಗುರ್ಲಾಪುರ ಹೋರಾಟದೊಳಗೆ ನಮ್ಮದು ಏನದ ಅಂತಂದ್ರ 31 ಜಿಲ್ಲೆಗಳು ಗುರ್ಲಾಪುರದೊಳಗೆ ಏನು ರೇಟ್ ಘೋಷಣೆ ಆಗ್ತದ, ನಿರ್ಣಯ ಆಗ್ತದಲ್ಲ, ಅದನ್ನು ಮಂಡ್ಯ ಆಗ್ಲಿ, ಮೈಸೂರು ಆಗ್ಲಿ, ಚಾಮರಾಜನಗರ ಆಗ್ಲಿ, ಆ ಭಾಗದ ಯಾದಗಿರಿ, ಬೆಳಗಾವಿ, ಬಿಜಾಪುರ ಆಗ್ಲಿ ಒಂದೇ ರೇಟ್ ಘೋಷಣೆ. ಆ ಬಿಲ್ ಕೊಡದೇ ಇದ್ರೆ ನಾವು ಯಾವ ಕಾರ್ಖಾನೆಯನ್ನು ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ ಸರ್. ಒಂದು ವೇಳೆ ನಿಮ್ಮ ಮನವಿಗೆ ಇದು ಸ್ಪಂದಿಸಲಿಲ್ಲ ಅಂತಂದ್ರೆ, ಈಗ ಬಿಡದಿ ಟೌನ್ಶಿಪ್ ಆಗ್ಲಿ ಈಗ ನಾನು ಮಾಡೇ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ನಿಂತಿದ್ದಾರೆ. ಸೊ ಆ ವಿಚಾರವಾಗಿ ರೈತ ಸಂಘ ವಿರೋಧ ಆದ್ರೆ ಕೆಲವರು ನಾನು ದುಡ್ಡು ಕೊಡ್ತೀನಿ ಅನ್ನೋದನ್ನು ಕೂಡ ಮಾತಾಡಿದ್ದಾರೆ. ಸೊ ಈಗ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? 100% ಆಗ್ಯಾ. ಗುರ್ಲಾಪುರದೊಳಗ ಒಂದು ಸಾಮಾನ್ಯ ರಸ್ತೆ, ಅದು ಜಿಲ್ಲಾ ಕೇಂದ್ರ ಅಲ್ಲ, ತಾಲೂಕು ಕೇಂದ್ರ ಅಲ್ಲ, ಯಾವುದೂ ಅಲ್ಲ, ಸಾಮಾನ್ಯ ಒಂದು ರಾಜ್ಯ ಹೆದ್ದಾರಿ ರಸ್ತೆ ಅದು. ಅಲ್ಲಿ 10 ರಿಂದ 15 ಲಕ್ಷ ಜನ ಇಡೀ ಕರ್ನಾಟಕದ ಎಲ್ಲಾ ಸಂಘಟನೆಗಳ ಮುಖಂಡರು ಅಲ್ಲಿ ಕೂಡಿದ್ರು. ನಮ್ಮ ಸಂಘಟನೆಗಳಿಗೆ ಯಾವುದೇ ಭೇದ ಭಾವ ಇಲ್ಲ. ಕರೀತಕ್ಕಂತ ಮನೋಸ್ಥಿತಿಗಳ ಸಂಕುಚಿತ ಭಾವನೆಯಿಂದ ಸ್ವಲ್ಪ ದೂರ ಆಗಿದ್ರು. ಅದ್ರ ಗುರ್ಲಾಪ ಏನ್ ಮಾಡಿತ್ತು ಅಂದ್ರೆ ಈ ಭಾಗದ ಕೆ.ಟಿ. ಗಂಗಾಧರ್ ಆಗಿರ್ಬೋದು, ನಮ್ಮ ಎಲ್ಲಾ ಮುಖಂಡರಾಗಿರ್ಬೋದು, ಚುಕ್ಕೆ ನಂಜುಂಡಸ್ವಾಮಿ ಆಗಿರ್ಬೋದು, ಬಡಗಲ್ಪುರ್ ನಾಗೇಂದ್ರ ಅವರಾಗಿರ್ಬೋದು, ಬಸವರಾಜಪ್ಪನವರಾಗಿರ್ಬೋದು, ಎಲ್ಲರೂ ಕುರುಬೂರು ಶಾಂತಕುಮಾರ್ ಆಗಿರ್ಬೋದು, ದರ್ಶನ್ ಪುಟ್ಟಣೆ ಆದಿಯಾಗಿ ಬಂದು ರಸ್ತೆ ಮೇಲೆ ಕುಂತು ನಮ್ಮ ಜೊತೆ 4-5 ದಿನ ಭಾಗವಹಿಸಿದ್ರು. ಈ ಭಾಗದೊಳಗೆ ನಿನ್ನೆ ಹೇಳಿದ್ವಿ, 26 ಹಳ್ಳಿಗಳಿಗೆ ಪ್ರತಿಯೊಂದು ಮನೆಗೆ ಪಾಂಪ್ಲೆಟ್ ಮಾಡಿ ಒದಗಿಸ್ರಿ. ನಮ್ಮ ಭಾಗದಿಂದ 16 ಲಕ್ಷ ಜನ ಕರ್ಕೊಂಡು ನಾವು ಬರ್ತೀವಿ. ಈ ಭಾಗ ಎಲ್ಲಾ ಕೂರಿಸ್ಕೊಂಡು ಬಿಡದಿ ಟೌನ್ಶಿಪ್ ಹೆಂಗ ಸವಾಲಾಗಿ ಡಿ.ಕೆ. ಶಿವಕುಮಾರ್ ಅವ್ರು ತಗೊಂಡಾರಲ್ಲ, ಹಂಗ ನಾವು ರೈತ ಸಂಘದವ್ರು ಸವಾಲಾಗಿ ತಗೊಂಡಿದ್ದೀವಿ. ಯಾವ ರೀತಿ ಅಂತಂದ್ರೆ ಅದು ನನ್ನ ಭೂಮಿ. ನಾನು ಒಂದು ಮಾತು ಹೇಳ್ತೀನಿ ಸರ್, ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅರ್ಥ ಆಗಲಿ. ಭೂಮಿಯನ್ನು ಯಾಕೆ ರೈತರು ಬಿಡ್ತಾರಲ್ಲ ಅಂತಂದ್ರೆ, ಫಲವತ್ತಾಗಿರ್ತಕ್ಕಂಥ ಭೂಮಿ, ಅಲ್ಲಿ ಬಿತ್ತನೆ ಮಾಡಿ ನಾವು ಊಟ ಮಾಡ್ತಾ ಇದೀವಿ. ವಯಸ್ಸಾಗಿರ್ತಕ್ಕಂಥ ಅಜ್ಜ ಅಜ್ಜಿ ಸತ್ರು ಅಂದ್ರೆ, ತಂದೆ ತಾಯಿ ತೀರ್ಕೊಂಡ್ರು ಅಂತಂದ್ರೆ, ನನ್ನ ಭೂಮಿಯೊಳಗ ನಾನು ಮಣ್ಣು ಕೊಡಬೇಕು ಅಂತ ಪ್ರತಿಯೊಬ್ಬ ರೈತರ ಭಾವನೆ ಇರ್ತದೆ. ರೈತರ ಭಾವನೆಗಳಿರ್ತದೆ, ಚೆಲ್ಲಾಟ ಆಡಬಾರ್ದು. ಸಾಕಷ್ಟು ಕೆಲಸಗಳದಾವ್ ಮಾಡ್ಲಿಕ್ಕೆ, ರಸ್ತೆ ಅದ, ನೀರಾವರಿ ಅದ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸೂಕ್ಷ್ಮವಾಗಿ ಎಚ್ಚರಿಕೆ ಅಂತ ತಿಳ್ಕೋಬೇಕು. ನಿಮ್ಮ ಸಚಿವ ಸಂಪುಟದ ಹಿರಿಯ ಸಚಿವರು ನಿನ್ನೆ ಮಾತನಾಡಿದಾರ, ಬಿಡದಿ ಟೌನ್ಶಿಪ್ ಸರ್ಕಾರಕ್ಕೆ ಧಕ್ಕಿ ಆಗ್ತದ ಅಂತ ಹೇಳಿ ಒಬ್ರು ಮಾತಾಡ್ಲಿಕ್ಕತ್ತಾರ. ಯಾಕೆ ಮಾತಾಡಿದ್ರು ಅಂತಂದ್ರ, ರೈತ ಸಂಘದ ಎಲ್ಲ ಮುಖಂಡರು ಒಕ್ಕಟ್ಟಾಗಿ ಹೋರಾಟ ಮಾಡ್ತಾ ಇದಾರೆ, ಸರ್ಕಾರಕ್ಕೆ ಧಕ್ಕಿ ತರ್ತಾರ ಅಂತ ಗೊತ್ತಾಗಿ ಬಿ.ಕೆ. ಹರಿಪ್ರಸಾದ್ ಅವರು ನಿನ್ನೆ ಸಾಯಂಕಾಲ ಹೇಳಿಕೆ ಕೊಟ್ಟಾರ. ನಿನ್ನೆ ಬೆಳಿಗ್ಗೆ ಒಬ್ರು ಸಚಿವರು ಹೇಳಿಕೆ ಕೊಟ್ಟಾರ. ಎಲ್ಲಾ ಸಚಿವರು ತಿಕ್ಕಾಟಾಗಿ ಸರ್ಕಾರಕ್ಕೆ ಆತಂಕ ಮಾಡ್ಕೋಬೇಡ್ರಿ, ದಯವಿಟ್ಟು ನಾನು ರೈತ ಸಂಘದ ವಿನಂತಿ ಮಾಡ್ಕೊಳ್ತೀನಿ, ಕೆಬಿ ಖಾಸಗೀಕರಣ ಬಿಟ್ಟು ಬಿಡ್ರಿ. ರೈತರ ಗೋರಿ ಮ್ಯಾಗ ರಾಜಕಾರಣ ಅದ. ಒಂದು ಚಿಪ್ ಮೆಮರಿ ಕಾರ್ಡ್ ಹಾಕಿದ್ರಂದ್ರ ಈಗ ಹೆಂಗ ಮೊಬೈಲ್ ಹಾಕ್ತಿವಲ್ಲ, ಕರೆನ್ಸಿ ಕಟ್ ಆದ್ರೆ ಹೆಂಗ್ ಕಟ್ ಆಗ್ತದಲ್ಲ, ಆ ರೀತಿ ಕರೆನ್ಸಿ ಬಿಡದಿ ಟೌನ್ಶಿಪ್ ಅನ್ನು ವಾಪಸ್ ತಗೊಳ್ರಿ. ಸರ್ಕಾರವನ್ನು ಸುಗಮವಾಗಿ ನಡೆಸಕ್ ನಮ್ದೇನು ವಿರೋಧಿಲ್ಲ. ನಾವೇನ್ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾವ ರಾಜಕಾರಣ ಸಂಬಂಧ ಇಲ್ಲ. 31 ಜಿಲ್ಲೆಗಳ ರೈತರು ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ನಾವೆಲ್ಲರೂ ಒಕ್ಕಟ್ಟಾಗಿದ್ದು. ಹಿಂದೆ ತಕ್ಕೊಳ್ಳದೆ ಇದ್ರೆ ನಿಮ್ಮ ಸರ್ಕಾರ ಪತನ ಆಗೋವರೆಗೂ ರೈತ ಸಂಘ ಹೋರಾಟ ಒಂದು ಸಾರಿ ಕರೆ ಕೊಟ್ಟು ಅಂದ್ರೆ ಅದು ಅಂತ್ಯ ಆಗೋವರೆಗೂ